ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯದರ್ಶಿಗಳಾಗಿರುವಂತಹ ರೇಣುಕಾ ಪ್ರಸನ್ನ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ. ಶಾಮನೂರು ಶಿವಶಂಕರಪ್ಪ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಸರ್. ಈ ಸಂದರ್ಭದಲ್ಲಿ ಯಾವ ರೀತಿ ಸ್ಮರಿಸ್ತೀರಿ ಅವರನ್ನ? ಇದು ಈ ಸಂದರ್ಭದಲ್ಲಿ ಮಾತು ಬರ್ತಾ ಇಲ್ಲ. ಏನ್ ಹೇಳ್ಬೇಕು ಅಂತ ಈ ಸಂದರ್ಭದಲ್ಲಿ ಸದ್ಯಕ್ಕಂತೂ ಮಾತಾಡೋ ಸ್ಥಿತಿಯಲ್ಲಿ ನಾವಿಲ್ಲ. ಅಂತ ದೊಡ್ಡ ಆಸ್ತಿ, ನಮ್ಮ ಸಮಾಜದ ಆಸ್ತಿ ಕಳ್ಕೊಂಡಿದ್ದೇವೆ. ಬೇರೆ ಬೇರೆ ಕ್ಷೇತ್ರದಲ್ಲಿ, ರಾಜಕೀಯ ಮಾತ್ರ ಅಲ್ಲ ಸರ್, ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಕೊಡುಗೆಯನ್ನ ಕೊಟ್ಟವರು, ವೀರಶೈವ ಮಹಾಸಭಾದ ಸರ್ವಾಧ್ಯಕ್ಷರಾಗಿದ್ದವರು, ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾ ಅಂತ ಹೇಳಿ ಸರ್. ಈಗ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಅವರು ಸೇವೆ ಮಾಡದೇ ಇರ್ತಕ್ಕಂಥ ಕ್ಷೇತ್ರನೇ ಇಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲ ಒಂದೇ ನಮ್ಮ ಸಮಾಜಕ್ಕೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಅಷ್ಟೇ ಅಲ್ಲ, ಎಲ್ಲಾ ಸಮಾಜಕ್ಕೂ ಅವರು ಸಹಾಯ ಮಾಡಿದಂಥವ್ರು, ಸೇವೆ ಮಾಡಿದಂಥವ್ರು. ಅವ್ರು ಎಲ್ಲಾ ರೀತಿನಲ್ಲಿ ಎಲ್ಲರ ಅಭಿವೃದ್ಧಿಗೆ ಶ್ರಮಿಸಿದಂಥವ್ರು. ಅವರು ಒಂದು ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಅದರಲ್ಲಂತೂ ಬಡವರು ಅಂದ್ರೆ, ದೀನದಲಿತರು ಅಂದ್ರೆ ಬಹಳ ಅವ್ರ ಮನಸ್ಸು ಮಿಡಿತಾ ಇತ್ತು. ಅವ್ರಿಗೋಸ್ಕರ ಸದಾ ಅವರು ಕಾರ್ಯೋನ್ಮುಖರಾಗ್ತಿದ್ರು. ಅವ್ರ ಸೇವೆನ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಜ ನಿಜ. 95ನೇ ವಯಸ್ಸಿನಲ್ಲೂ ಶಾಸಕರಾಗಿದ್ದವರು, ಅವರ ಜೀವನೋತ್ಸಾಹದ ಬಗ್ಗೆ ಏನ್ ಹೇಳ್ತೀರಿ ಸರ್? ಆ ಜೀವನೋತ್ಸವ ಇವತ್ತಿನ ಜನಾಂಗ ಕಲಿಬೇಕು. ಜೀವನ ಪ್ರೀತಿಯಿಂದ ಅವ್ರು ನೋಡಿ ಕಲಿಬೇಕು. ಆ ರೀತಿ ತುಂಬು ಜೀವನವನ್ನ ನಡೆಸ್ತಂತವ್ರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಅವ್ರನ್ನ ನೋಡಿ ಎಷ್ಟೋ ಜನಕ್ಕೆ ಅವರು ಪ್ರೇರಕ ಶಕ್ತಿಯಾಗಿದ್ದಾರೆ. ಎಂತ ಕಠಿಣ ಸಂದರ್ಭಗಳಲ್ಲೂ ಅವರು ತಾಳ್ಮೆಯನ್ನ ಕಳ್ಕೊಂತಾ ಇರ್ಲಿಲ್ಲ. ಅವ್ರು ತಗೊಂಡಂತ ನಿಲುವುಗಳಿಗೆ ದೃಢವಾಗಿ ನಿಲ್ತಿದ್ರು. ಕಠಿಣ ಸಂದರ್ಭಗಳನ್ನು ಸಾಕಷ್ಟು ಎದುರಿಸಿದ್ರು. ಅದಕ್ಕೆ ಸಮಚಿತ್ತದಿಂದ ಎಲ್ಲವನ್ನ ಎದುರಿಸ್ತಂತವ್ರು. ಅವರಿಂದ ನಾವು ಕಲಿತಕ್ಕಂಥದ್ದು ಬಹಳ ಇದೆ. ತಮ್ಮ ನಿಲುವನ್ನ ಇಡಬೇಕು ಅನ್ನುವಂತಹ ಟೈಮ್ನಲ್ಲಿ ಅದು ಪಕ್ಷದ ವಿರುದ್ಧವೇ ಆದ್ರೂ ತಮ್ಮ ನಿಲುವು ಸ್ಪಷ್ಟವಾಗಿದೆ ಅಂತಂದ್ರೆ ಅದ್ರಲ್ಲಿ ಯಾವುದೇ ಹಿಂಜರಿಕೆ ಪಟ್ಟಂತವ್ರಲ್ಲ ಶಾಮನೂರು ಶಿವಶಂಕರಪ್ಪನವರು ಸರ್. ಹೌದು, ಸಮಾಜಕ್ಕಾಗಿ ಯಾವಾಗಲೂ ತಮ್ಮ ಇದನ್ನ ನಿಲುವನ್ನ ಬಹಳ ಬದ್ಧವಾಗಿ ಆ ಬದ್ಧತೆಯಿಂದ ನಡೆಸಿದ್ರು. ಅದು ಸುಮಾರು 13 ವರ್ಷಗಳ ಕಾಲ ಮಹಾಸಭೆಯನ್ನ ಮುನ್ನಡೆಸಿದ್ರು. ಎಂತ ಕಠಿಣ ಪರಿಸ್ಥಿತಿನಲ್ಲೂ ಅವ್ರು ಎದೆಗೊಂಡ್ಲಿಲ್ಲ. ಸಮಾಜಕ್ಕೆ ಒಂದು ಕಳಶಪ್ರಾಯವಾಗಿದ್ರು ಅವರು. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.